Relon is standing in a 5 pillars. Okay, one is your identity. ಇವತ್ತು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಪೋರ್ಟ್ಫೋಲಿಯೋ ಅಂದ್ರೇನೆ ಗೊತ್ತಿಲ್ಲ. ಕರೆಕ್ಟ್. ಪೋರ್ಟ್ಫೋಲಿಯೋ ಅಂದ್ರೆ ಏನಂದ್ರೆ ಸುಮ್ಮನೆ ಫೋಟೋಗಳು ಕಳಿಸ್ಬಿಡ್ತಾರೆ. ಚೆನ್ನಾಗಿರೋ ಫೋಟೋನ ಮಾಡಿ ಕಳಿಸ್ಬಿಟ್ರೆ ಫೋಟೋಗಳು ಹೋಗ್ಲಿ, ಒಂದು ವ್ಯಾಲಿಡ್ ಜಡ್ಜ್ಮೆಂಟ್ ಇರುತ್ತಾ ಅದು ಇಲ್ಲ. ಒಬ್ಬ ಲೋ ಆಂಗಲ್ ಇಂದ ತೆಗಿತಾನೆ, ಒಬ್ಬ ಶೇಡ್ಸ್ ಇಟ್ಕೊಂಡು ತೆಗಿತಾರೆ. ಒಂದು ಬೇಸಿಕ್ ಅಂಡರ್ಲೈನ್ ಇಸ್ ಯಾವತ್ತೂ ಇಫ್ ಯು ಆರ್ ಲುಕಿಂಗ್ ಫಾರ್ ಎನ್ ಆಸ್ಪರೆಂಟ್, ಒಂದು ಮೂವಿಗೆ ನೀವು ಆಕ್ಟರ್ ಆಗಬೇಕು ಸ್ಪೆಷಲಿ ಅಂತ ಬಂದಾಗ, ನೆವರ್ ಟೇಕ್ ಯುವರ್ ಫೋಟೋಸ್ ವಿತ್ ಲೋ ಆಂಗಲ್ ಆರ್ ವಿತ್ ಶೇಡ್ಸ್. ನಿಮ್ಮ ಎಮೋಷನ್ಸ್ ಕಾಣಬೇಕು. ನಿಮ್ಮ ಕಣ್ಣು ಕಾಣೋವರೆಗೂ ನೀವು ಏನು ಜೆನ್ಯೂನಿಟಿ ನನಗೆ ಕಾಣಲ್ಲ. ನಿಮ್ಮ ಇದಕ್ಕೆ ನಾನು ಕಾಣದೆ ನಿಮ್ಮ ಕಣ್ಣಿಂದ. ಸೊ ಅದು ಅವ್ರಿಗೆ ಗೊತ್ತಿಲ್ಲ. ಒಂದು ಫೋಟೋಸ್ ಅಂದ್ರೆ ಪೋರ್ಟ್ಫೋಲಿಯೋ ಅಂದ್ರೆ ಫೋಟೋ ಮಾತ್ರ ಅಲ್ಲ, ದೇರ್ ಆರ್ ಮೆನಿ ಅದರ್ ಥಿಂಗ್ಸ್. ಅವ್ರು ಕಳ್ಸೋದು ಬರೀ ಫೋಟೋ ಗೊತ್ತಿಲ್ಲ, ಅಟ್ಲೀಸ್ಟ್ ಅದನ್ನಾದ್ರೂ ಕರೆಕ್ಟಾಗಿ ಕಳಿಸ್ತಾರ, ಅದು ಇಲ್ಲ. ಈ ಎಜುಕೇಶನ್ ಇಲ್ಲ, ಅವ್ರು ತಪ್ಪು ಅಂತ ಹೇಳ್ತಿಲ್ಲ, ಎಜುಕೇಶನ್ ಇಲ್ಲ. ಸೊ ಐಡೆಂಟಿಟಿನ ವಿ ಆರ್ ಬಿಲ್ಡಿಂಗ್ ಕಂಪ್ಲೀಟ್ ಪೋರ್ಟ್ಫೋಲಿಯೋ ಅಂದ್ರೆ ಏನು? ಸೊ ಇಟ್ ಇನ್ವಾಲ್ವ್ಸ್ ಯುವರ್ ಸ್ಕಿಲ್ಸ್, ಇಟ್ ಇನ್ವಾಲ್ವ್ಸ್ ಯುವರ್ ಪಾಸ್ಟ್ ವರ್ಕ್, ಇಟ್ ಇನ್ವಾಲ್ವ್ಸ್ ಯುವರ್ ಏನಂತಾರೆ ಲ್ಯಾಂಗ್ವೇಜಸ್, ಇಟ್ ಇನ್ವಾಲ್ವ್ಸ್ ಯುವರ್ ಫಿಸಿಕಲ್ ಆಟ್ರಿಬ್ಯೂಟ್ಸ್, ಈಚ್ ಆ್ಯಂಡ್ ಎವ್ರಿ ಡೀಟೇಲ್ ಆಫ್ ಯುವರ್ ಪ್ರೊಫೆಷನಲ್ಗೆ ನನಗೆ ಏನೇನು ಬೇಕು ಪ್ರತಿಯೊಂದನ್ನು ನಾವು. ಅಂಡ್ ಅವರನ್ನ ಸಪ್ರೇಟಾಗಿ ಏನು ನನಗೆ ಇದು ಬೇಕಾ ಅದು ಬೇಕಂತ ಕೇಳಂಗಿಲ್ಲ. ಅವ್ರು ಜಸ್ಟ್ ರೀನಾಲ್ನಲ್ಲಿ ರಿಜಿಸ್ಟರ್ ಆಗೋ ಪ್ರೋಸೆಸ್ ಅಲ್ಲೇ ಪೋರ್ಟ್ಫೋಲಿಯೋ ಕ್ರಿಯೇಟ್ ಆಗಿಬಿಡುತ್ತೆ. ಕರೆಕ್ಟ್. ಅದನ್ನ ಸಪ್ರೇಟಾಗಿ ಏನು ಮಾಡಬೇಕಾಗಿಲ್ಲ, ಜಸ್ಟ್ ರಿಜಿಸ್ಟರ್ ಆಗೋ ಪ್ರೋಸೆಸ್ ಅಲ್ಲೇ ನಾವು ಪೋರ್ಟ್ಫೋಲಿಯೋಸ್ ಆಲ್ರೆಡಿ ಇಲ್ಲ. ಬಿಕಾಸ್ ನಾನು ಒಂದು ಸೀರಿಯಲ್ ಮಾಡಿದೆ, ಅದು ಮಾಡಿದಾಗ ನಂದು ಪೋರ್ಟ್ಫೋಲಿಯೋ ಕೇಳಿದ್ರು. ಎಷ್ಟು ವರ್ಸ್ಟ್ ಆಗಿ ಮಾಡಿದ್ದೆ ಅಂದ್ರೆ ನಾನೇ ಇದನ್ನ ಕಳ್ಸಿದ್ರೆ ಇರೋ ಚಾನ್ಸು ಮಿಸ್ ಆಗುತ್ತೆ ಅಂತ ಅನ್ಸಿತ್ತು. ಅಂಡ್ ದಟ್ ಗೆಟ್ ಸ್ಟ್ರೀಮ್ ಲೈಡ್ ಆನ್ ರಿಲಾನ್. ಕರೆಕ್ಟ್. ಓಕೆ. ಸೊ ಇವಾಗಲೂ ನಮ್ಗೊಂದು ಕನ್ಫ್ಯೂಷನ್, ನಾನು ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು, ಏನು ಆ ಪ್ಯಾರಾಮೀಟರ್ಸ್ ಗೊತ್ತಿಲ್ಲ ನಮಗೆ. ಕರೆಕ್ಟ್. ಸೊ ಹಿಯರ್ ವಿ ಆರ್ ಕವರಿಂಗ್ ಎವ್ರಿಥಿಂಗ್. ದಟ್ ಈಸ್ ಫಸ್ಟ್ ಥಿಂಗ್ ಇಸ್ ಐಡೆಂಟಿಟಿ. ನೆಕ್ಸ್ಟ್ ಈಸ್ ಸೊ ನೆಟ್ವರ್ಕಿಂಗ್ ಅಂಡ್ ಕನೆಕ್ಷನ್. ಈ ತರ ಎಲ್ಲರೂ ಅವರ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಈಕೋ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಕನೆಕ್ಟಿಂಗ್ ನೆಟ್ವರ್ಕಿಂಗ್ ಈಸಿ ಆಗುತ್ತೆ. ನೆಟ್ವರ್ಕಿಂಗ್ ಅಂದ್ರೆ ಏನು, ಕನೆಕ್ಟಿಂಗ್ ಅಂದ್ರೆ ಏನು? ಇವಾಗ ಇದರಲ್ಲಿ 2 ಬಟನ್ಸ್ ಬರುತ್ತೆ, ಒಂದು ಫಾಲೋ ಬರುತ್ತೆ, ಒಂದು ಕನೆಕ್ಟ್ ಬರುತ್ತೆ. ಇಫ್ ಐ ಆಮ್ ಫ್ಯಾನ್ ಸರ್, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಎ ಇವರು ಏನಾದ್ರು ಸಂದೀಪ್ ರೆಡ್ಡಿ ಇವಂಗ ಆಗಿರ್ಬೋದು, ಅಥವಾ ಪ್ರಶಾಂತ್ ನೀಲ್ ಸರ್ ಆಗಿರ್ಬೋದು, ಇನ್ ಮೈ ಇದು. ಸೊ ಇಫ್ ಐ ಆಮ್ ಎ ಫ್ಯಾನ್, ಐ ವಾಂಟ್ ಟು ಜಸ್ಟ್ ಫಾಲೋ ದ ಸಂದೀಪ್ ರೆಡ್ಡಿ ಇವಂಗ ಆರ್ ಪ್ರಶಾಂತ್ ನೀಲ್ ಸರ್ ಜಸ್ಟ್ ಫಾರ್ ದೇರ್ ಅಪ್ಡೇಟ್ಸ್, ದಟ್ ಈಸ್ ಅ ಫಾಲೋ ಬಟನ್. ಇಫ್ ಐ ವಾಂಟ್ ಟು ರಿಯಲಿ ಟಾಕ್ ಟು ಹಿಮ್, if you want to really collaborate with him, that is connect. And while connecting also, you will be tagging your profile and you will be writing why you want to connect. LinkedIn same. Yeah, LinkedIn, right, same. So then he can review and he can accept the connection based on that. So that is networking and connectivity. Third pillar is opportunities. When these two things are working properly, opportunities are boon. ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಯಾಕಂದ್ರೆ ನಾನು ಹೋಲ್ ಡೇಟಾ ಬೇಸ್ನ ಆಕ್ಸೆಸ್ ಎಲ್ರಿಗೂ ಕೊಡ್ತಾ ಇದ್ದೀನಿ, ಫಿಲ್ಟರ್ಸ್ ಎಲ್ರಿಗೂ ಕೊಡ್ತಾ ಇದ್ದೀನಿ. ಒಬ್ಬ ನಾನು ಅವಾಗಲೇ ಹೇಳ್ದಂಗೆ ಒಬ್ಬ ಸಿಂಗರ್ ಅವನ ಟೀಮ್ನ ಬಿಲ್ಡ್ ಮಾಡ್ಕೋಬೇಕು ಅಂದ್ರೆ ಅವ್ನು ಅಲ್ಲೇ ಮಾಡ್ಕೋಬಹುದು. ಅವ್ನ ಲೆವೆಲಲ್ಲೇ ನೋಡ್ಕೋಬಹುದು, ಫ್ರೆಶರ್ಸ್ನೇ ನೋಡ್ಕೋಬಹುದು ಅವನು. ಕರೆಕ್ಟ್. ಅದೇ ರೀತಿ ಒಬ್ಬ ಡೈರೆಕ್ಟರ್ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು, ಅವನು ಐ ವಾಂಟ್ ಒಂದು ಡೆಮೋ ಫಿಲ್ಮ್ ಆದರೂ ಮಾಡಿಟ್ಕೊಂಡ್ರೆ ಯಾಕೆಂದ್ರೆ ಅದು ಆಪರ್ಚುನಿಟಿ ಆಕ್ಟರ್ಸ್ಗೂ ಸಿಗುತ್ತೆ, ಅದರಲ್ಲಿ ಡೈರೆಕ್ಟರ್ಗೂ ಸಿಗುತ್ತೆ, ಮ್ಯೂಸಿಕನ್ನು ಪ್ರೂವ್ ಮಾಡ್ಕೋಬಹುದು. ಸೊ ಇದನ್ನೆಲ್ಲ ಒಂದು ಈಕೋ ಸಿಸ್ಟಮ್ ಆಪರ್ಚುನಿಟೀಸ್ನ ಅವ್ರ ಲೆವೆಲ್ಗೆ ಅವ್ರು ಕ್ರಿಯೇಟ್ ಮಾಡ್ಕೋಬಹುದು. ದೇ ಕ್ಯಾನ್ ಆಲ್ವೇಸ್ ಕ್ರಿಯೇಟ್ ದೇರ್ ಓನ್, ಅಂದ್ರೆ ದೇ ಕ್ಯಾನ್ ಕ್ರಿಯೇಟ್ ದೇರ್ ಓನ್ ಪ್ರಾಜೆಕ್ಟ್ಸ್ ದೆಮ್ಸೆಲ್ಸ್. ಅಂಡ್ ಇದು ಎಲ್ಲರೂ ಎಸ್ಟಾಬ್ಲಿಷ್ಡ್ ಪ್ರಾಜೆಕ್ಟ್ಸ್ ಫಿಲ್ಮ್ಸ್ಗೆ ಅದೊಂಥರ ಕೆಲಸ ಆಗುತ್ತೆ, ಫ್ರೆಶರ್ಸ್ಗೆ ಅವ್ರದೇ ರೀತಿಲಿ ಕೆಲಸ ಆಗುತ್ತೆ. ಸೊ ಟಾಪ್ ಟು ಬಾಟಮ್ ವಿ ಆರ್ ಕವರಿಂಗ್ ಎವ್ರಿಥಿಂಗ್. That is one thing. And next is like complete project management. I already explained you. Complete project ನಾವು ಇದರಲ್ಲಿ ಮಾಡ್ಕೋಬಹುದು. That is one thing. And last is marketplace. So what is marketplace ಅಂದ್ರೆ, ಇವಾಗ ಮೂವಿ ಮೇಕಿಂಗ್ ಐ ವಾಂಟ್ ಟು ಮೇಕ್ ಎವ್ರಿಥಿಂಗ್ ಈಸ್ ಆಸ್ ಸಿಂಪ್ಲಿ ಆಸ್ ಇದು. ಇಫ್ ಐ ವಾಂಟ್ ಟು ಬುಕ್ ಇನ್ ಲೊಕೇಶನ್, ದಟ್ ಶುಡ್ ಬಿ ಆಸ್ ಸಿಂಪಲ್ ಆಸ್ ಎ ಬುಕಿಂಗ್ ಇನ್ ಯುವರ್ ಓಯೋ. If you want to book a caravan, that should be as simple as booking a red bus. ಸೊ ಈ ತರ ಎಕ್ವಿಪ್ಮೆಂಟ್ ರೆಂಟಲ್ ಆಗ್ಬೋದು, ಕ್ಯಾರವಾನ್ ಬುಕಿಂಗ್ಸ್ ಆಗ್ಬೋದು, ಪ್ರಾಪರ್ಟೀಸ್ ಆಗ್ಬೋದು. ನಂಗೆ ಬರೀ ಇವಾಗ ಶಾರ್ಟ್ ಫಿಲ್ಮ್ಗೆ ಒಂದು ಗನ್ ತಗೋಬೇಕಂದ್ರೆ ಎಲ್ಲಿ ತಗೋಬೇಕು ಗೊತ್ತಿಲ್ಲ. ಕರೆಕ್ಟ್. ಸೊ ಯಾವ ಲೆವೆಲ್ಗೆ ಇದು ಬರಬೇಕು ಅಂತ ಗೊತ್ತಿಲ್ಲ. ಸೊ ಇದಕ್ಕೆಲ್ಲ ನಾನು ಮಾರ್ಕೆಟ್ ಪ್ಲೇಸ್ನ ಕ್ರಿಯೇಟ್ ಮಾಡಿದಾಗ, ಯು ಇಮ್ಯಾಜಿನ್ ಹೋಲ್ ಇಂಡಸ್ಟ್ರಿ ಇಸ್ ದೇರ್, ಹೋಲ್ ಪ್ರೋಸೆಸ್ ಇಸ್ ದೇರ್. ಅಂಡ್ ಲಾಸ್ಟ್ ಟೈಮ್ ಇದನ್ನೆಲ್ಲ ಕವರ್ ಮಾಡ್ಕೊಂಡು ದೆನ್ ಐ ವಿಲ್ ಕಮ್ ಟು ಡಿಸ್ಟ್ರಿಬ್ಯೂಷನ್ ಅಂಡ್ ಎಕ್ಸಿಕ್ಯೂಷನ್. ಸೊ ಇದರಲ್ಲಿ ನೀವು ಹೇಳ್ದಂಗೆ ನಾರ್ಮಲ್ ಫಿಲ್ಮ್ ಎಂಥೂಸಿಯಾಸ್ಟ್, ಫಿಲ್ಮ್ ಮೇಕರ್ಸ್, ಫಿಲ್ಮ್ ಆಸ್ಪಿರೆಂಟ್ಸ್ಗೆ ಒಂದು ಇದಿದೆ. ಆಗ್ಲೇ ಮಾತಾಡ್ತಿರ್ಬೇಕಾದ್ರೆ ಸಂದೀಪ್ ರೆಡ್ಡಿ ವಂಗ ಕನೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಸೊ ಬಿ ಇಟ್ ವೆರಿ ಬಿಸಿ ಇದಾರೆ ಸಂದೀಪ್ ರೆಡ್ಡಿ ವಂಗ ಅವ್ರ ಯಾವ್ದೋ ಹೀರೋ ಬಿಸಿ ಇದಾರೆ, ಅವರು ಈ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಾರ? ಎಸ್. ಸೊ ನಾವ್ ಇಷ್ಟೊತ್ತು ಮಾತಾಡಿದ್ರಲ್ಲಿ ಯು ಗಾಟ್ ಎ ರೀಸನ್ ವೈ ಪ್ರೊಡಕ್ಷನ್ ಹೌಸ್ ಶುಡ್ ಕಮ್
to the ಹೌದು. platform. You got a reason why directors should come to the platform, why aspirants should come to the platform. Now, why established actors should come to the platform. So ನಾವು ಇದನ್ನ ರಿಸರ್ಚ್ ಮಾಡಿದಾಗ ವಿ ಗಾಟ್ ಒನ್ ಪಾಯಿಂಟ್ ಈಸ್ ಈ ಎಸ್ಟಾಬ್ಲಿಷ್ ಆಕ್ಟರ್ಸ್ ದೇ ಡೋಂಟ್ ಹ್ಯಾವ್ ಡೈರೆಕ್ಟ್ ಎಕ್ಸ್ಪೋಜರ್ ಫಾರ್ ದ ಮಾರ್ಕೆಟ್ ಆಗ್ಬೋದು, ಫಾರ್ ಇದಾಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನಿ ಸರ್ ಇದ್ದಾರೆ, ನಾನಿ ಅವ್ರಿಗೆ ಒಂದು ಕತೆ ಹೇಳಬೇಕು ಅಂದರೆ ನಾನು ಫಸ್ಟ್ ಅವ್ರ ಮ್ಯಾನೇಜರ್ಗೆ ಹೇಳಬೇಕು, ಕರೆಕ್ಟ್. ಅದು ನಾನಿ ಸರ್ ಅವ್ರಿಗೂ ಹೋಗಲ್ಲ. ಅವ್ರು ಏನು ಮಾಡ್ತಾರೆ, ಅವ್ರನ್ನ ಆ ಕತೆನ ರಿಜೆಕ್ಟ್ ಮಾಡ್ತಾರೆ, ರಿಜೆಕ್ಟ್ ಮಾಡಿಬಿಟ್ಟು ಇದು ಮಾಡಲ್ಲ ಅಂತ ಹೇಳಿ ಅದು ಬೇರೆ ಹೀರೋ ಹೋಗುತ್ತೆ, ಆ ಬೇರೆ ಹೀರೋ ಅದು ಇಟ್ಟು ಹೈಟ್ ಆಗುತ್ತೆ. ಅವಾಗ ನಾನಿ ಸರ್ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ತುಂಬ ಚೆನ್ನಾಗಿ ಮಾಡಿದ್ಯಾ, ಆ ಕತೆ ನನಗೆ ಬಂದರೆ ತುಂಬ ಚೆನ್ನಾಗಿತ್ತು, ಅದು ಸರ್ ಮಾಡಿದ್ದು ನಿಮಗೋಸ್ಕರನೇ ಅಂತ ಹೇಳ್ತಾರೆ. ಯಾವ್ದೋ ಕೇಳ್ದಂಗಿದೆ ಅಲ್ಲ ಕತೆ ಇದೆ, ಇದು. ಇಲ್ಲ, ನನ್ಗ್ ಇಲ್ಲ. ಗೊತ್ತಾಗ್ತಿಲ್ಲ. ಇಲ್ಲ ಅವ್ರು ತುಂಬಾ ತುಂಬಾ ಇಲ್ಲ, ಯಾವ ಸಿನಿಮಾ ಅಂತ ಇದು ಗೊತ್ತಾಗ್ತಿಲ್ಲ. ನೀವು ನಡೆದಿರೋದೆ, ಗೊತ್ತಾಯ್ತು. ಇದು ನಡೆದಿರೋದೆ. ರೈಟ್. ಸೊ ಆ ಥರ ಒಂದು ಸಿಚುಯೇಷನ್ ಬರುತ್ತೆ. ಸೊ ಅವ್ರಿಗೆ ಇಫ್ ದೇ ಜಸ್ಟ್ ಗೆಟ್ ಎ ಟ್ರಾನ್ಸ್ಪರೆನ್ಸಿ ವಾಟ್ ದೇರ್ ಟೀಮ್ ಈಸ್ ಡೂಯಿಂಗ್ ದ ಟೇಕಿಂಗ್ ಡಿಸಿಷನ್ಸ್ ಆನ್ ಬಿಹಾಫ್ ಅನ್ನೋದು ದೊಡ್ಡ ಬೂನ್. ದಟ್ ಇಟ್ ಸೆಲ್ಫ್ ಅಂಡ್ ಪ್ಲಸ್ ದಟ್ ಈಸ್ ಒನ್ ಥಿಂಗ್. ಅಂಡ್ ಟುಡೇ ಇವಾಗ ಎಲ್ಲರಿಗೂ ದೇರ್ ಅದರ್ ದೆನ್ ಮೂವೀಸ್ ದೇಲ್ ಡೂ ಬ್ರ್ಯಾಂಡ್ಸ್, ದೇಲ್ ಡೂ ಶಾಪ್ ಓಪನಿಂಗ್ಸ್, ದೇಲ್ ಡೂ ಎನಿಥಿಂಗ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನಿ ಫ್ಯಾನ್ ಒಬ್ಬರು ವಿಜಯವಾಡದಲ್ಲೋ ಯಾವುದ್ರಲ್ಲೋ ಒಂದು ಬಟ್ಟೆ ಶಾಪ್ ಓಪನ್ ಮಾಡ್ತಿದ್ದಾರೆ. ಅವ್ರಿಗೆ ನಾನೇ ಅವ್ರನ್ನ ಕರಿಬೇಕು ಅಂತ ಒಂದು ಇದಿರುತ್ತೆ. ಸರಿ, ಫಸ್ಟ್ ಆಫ್ ಆಲ್ ಒಂದು ಸೀರೆ ಅಂಗಡಿ ಅಂತ ಅನ್ಕೊಡೋಣ, ಜಸ್ಟ್ ಫಾರ್ ಇನ್ ಕೇಸ್ ಸೀರೆ ಅಂಗಡಿ ಅಂತ ಅನ್ಕೊಡೋಣ. ಅವ್ನ ಮೆಂಟಾಲಿಟಿ ಹೆಂಗಿರುತ್ತೆ, ನಾನು ಜಿಮ್ ಆಗಿದ್ರೆ ಬೇಬಿ ಬರೋರೇನೋ, ಸೀರೆ ಅಂಗಡಿಗೆ ಬರ್ತಾರೋ ಇಲ್ವೋ, ಕರೆಕ್ಟ್. ಅದು ನನಗೆ ಗೊತ್ತಿಲ್ಲ. ಏನಕ್ಕೆ ಬರ್ತಾರೆ, ಅವ್ರು ಏನಕ್ಕೆ ಒಪ್ಕೊತಾರೆ, ಏನಕ್ಕೆ ಒಪ್ಕೊಳ್ಳಲ್ಲ ಅನ್ನೋದೊಂದು ನನಗೆ ಕ್ಲಾರಿಟಿ ಇಲ್ಲ. ಇನ್ನೊಂದು ಯಾರನ್ನ ರೀಚ್ ಔಟ್ ಆಗಬೇಕು ಅನ್ನೋದು ಕ್ಲಾರಿಟಿ ಇಲ್ಲ. ಹೌದು. ಸೊ ಇವಾಗ ನಾನು ಇಂಡಸ್ಟ್ರಿಗೆ ಹೋಗ್ಬಿಟ್ಟು ಯಾರೋ ಒಬ್ಬ ಅವನು ಏನೋ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿರ್ತಾನೆ, ನನಗೆ ಗೊತ್ತಿರೋ ಇಂಡಸ್ಟ್ರಿ ಅಂದರೆ ಅವನೊಬ್ಬನೇ. ಅವ್ನಿಗೋಗ್ಬಿಟ್ಟು ನಿನ್ಗೆ ನಾನೇ ಗೊತ್ತಾ ಮಗ ಅಂದರೆ ಅವ್ರು ಈ ಇಂಡಸ್ಟ್ರಿನಲ್ಲಿ ಯಾರು ಗೊತ್ತಿಲ್ಲ ಅಂತ ಹೇಳೋಕೆ ಅದು ಈಗೋ. ನನಗೆ ಗೊತ್ತಿಲ್ಲ ಅಂದ್ರೂ ನನಗೆ ಗೊತ್ತು, ಯಾಕೆ ಗೊತ್ತಿಲ್ಲ, ನನಗೆ ಚೆನ್ನಾಗಿ ಪರಿಚಯ ಇದು ಅಂತ ಹೇಳ್ತಾನೆ. ಹಂಗಾದ್ರೆ ನಾನು ಶಾಪ್ ಓಪನಿಂಗ್ಸ್ ಮಾತಾಡ್ಬೇಕು, ಸ್ವಲ್ಪ ಮಾತಾಡ್ತೀಯ ಮಗ ಇದು ಅಂತಾರೆ. ಅವನು ಅವಾಗ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಇಫ್ ಈ ಕ್ಯಾನ್ ಎಸ್ಟಾಬ್ಲಿಷ್ ಅ ಕನೆಕ್ಷನ್, ಅವನು 10 ಲಕ್ಷ ಜಾಸ್ತಿನೇ ಹೇಳ್ತಾನೆ. ಹೌದು. ಅದ್ರ ಮಧ್ಯದಲ್ಲಿ ಮ್ಯಾನೇಜರ್ಸು, ಯಾಕಂದ್ರೆ ಅವನು ಡೈರೆಕ್ಟ್ ಇರಲ್ಲ, ಇವನು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಇಟ್ಕೊಳ್ಳೋಣ. ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ನೊಂದು ಮ್ಯಾನೇಜರ್ ಹತ್ರ ಹೋಗ್ಬೇಕು, ಆ ಮ್ಯಾನೇಜರ್ ಪರ್ಸನಲ್ ಮ್ಯಾನೇಜರ್ ಹತ್ರ ಹೋಗ್ಬೇಕು, ಆ ಪರ್ಸನಲ್ ಮ್ಯಾನೇಜರ್ ನಾನಿ ಸರ್ ಹತ್ರ ಹೋಗ್ಬೇಕು. ಇವ್ರು ಇದ್ರಲ್ಲಿ ಮೂವರ್ದನ್ನು ಕಟ್ಸಿರುತ್ತೆ, ಎಲ್ಲ ಕೊಲಾಟ್ ಆಗಿ ಒಂದು 10 ಲಕ್ಷ ಜಾಸ್ತಿನೇ ಆಗುತ್ತೆ. ಇನ್ ಕೇಸ್ ಇಫ್ ದೇ ಆರ್ ಡಿಂಟ್ ಅವ್ರನ್ನ ಫಿಗರ್ ಔಟ್ ಆಗಲಿಲ್ಲ ಅನ್ಕೊಳ್ಳಿ, ನಾನಿ ಸರ್ ಅವ್ರಿಗೂ ಹೋಗಿ ಫಿಗರ್ ಔಟ್ ಆಗಲೇ ಇಲ್ಲ, ಇವನಲ್ಲಿ ಕೇಳ್ತಾನೆ ಇರ್ತಾನೆ ಏನಾಯ್ತು ಮಗ ಅಂತ. ಲಾಸ್ಟ್ಗೆ ಇಲ್ಲಪ್ಪ ಮಗ, ಇವೆಲ್ಲ ಅವ್ರಿಗೆಲ್ಲ ಇವಾಗ ಚೇಂಜ್ ಆಗಿಬಿಟ್ಟಿದ್ದಾರೆ, ಅವ್ರು ಅಷ್ಟು ಸುಲಭವಾಗಿ ಇದೇ ಮಾಡ್ತಿಲ್ಲ, ಇವಾಗೆಲ್ಲ ದುಡ್ಡು ಬಂದು. ಅದು ಐದರ್ ದೇ ಆರ್ ಕರಪ್ಟಿಂಗ್ ದೆಮ್ ಫೈನಾನ್ಷಿಯಲಿ ಆರ್ ದೇ ಆರ್ ಕರಪ್ಟಿಂಗ್ ದೇರ್ ಫೇಮ್. ಕರೆಕ್ಟ್. ಪಾಪ ಅವರಲ್ಲಿ ಇದೇನು ಇಲ್ವೇ ಇಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಸು ಟ್ಯಾಲೆಂಟ್ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಸ್ಗೆ ಬರ್ತಾ ಇದೆ. ಸೊ ವಾಟ್ ಇಸ್ ದ ಸೊಲ್ಯೂಷನ್ ವಿ ಆರ್ ಗಿವಿಂಗ್ ಇಸ್, ವಿ ಆರ್ ಗಿವಿಂಗ್ ದೇರ್, ನಾನು ಅವಾಗಲೇ ಹೇಳಿದೆ, ಒಂದು ಪ್ರೊಡಕ್ಷನ್ ಹೌಸ್ಗಳಿಗೆ ವಿ ಆರ್ ಗಿವಿಂಗ್ ದೇರ್ ಓನ್ ವೆಬ್ಸೈಟ್ ಅಂತೇಳಿ, ಅದೇ ರೀತಿ ಟ್ಯಾಲೆಂಟ್ಸ್ಗೂ ವಿ ಆರ್ ಗಿವಿಂಗ್ ದೇರ್ ಓನ್ ವೆಬ್ಸೈಟ್ಸ್. ನೈಸ್. So these websites, not a static websites. So these websites works as their own digital office. ಸೊ ಇದು ಹೆಂಗೆ, ನಾನು ಅವಾಗಲೇ ಹೇಳಿದೆ ನಿಮಗೆ ಒಂದು ಪ್ರಾಬ್ಲಮ್ ಏನು, ಅವರ ಮ್ಯಾನೇಜರ್ಗೆ ಅವ್ರಿಗೂ ಟ್ರಾನ್ಸ್ಪರೆನ್ಸಿ ಬೇಕು. ಒನ್ ಥಿಂಗ್, ಐಡೆಂಟಿಟಿ, ನನಗೆ ಏನಕ್ಕೆ ಓಪನ್ ಇದ್ದೀನಿ, ಏನಕ್ಕೆ ಓಪನ್ ಇಲ್ಲ ಅನ್ನೋದು ನನಗೆ ಒಂದು ಐಡಿಯಾ ಬೇಕು. ಆ್ಯಂಡ್ ಹೂ ಇಸ್ ದ ಅಥೆಂಟಿಕೇಟ್ ಪರ್ಸನ್ ಟು ರೀಚ್ ಔಟ್. ದೀಸ್ ಆರ್ ದ ಮೇಜರ್ ಇಶ್ಯೂಸ್. ನಾವು ನನಗೆ ಏನಕ್ಕೆ ಓಪನ್ ಇದ್ದೀನಿ, ಏನಕ್ಕೆ ಓಪನ್ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನನ್ನ ವೆಬ್ಸೈಟಲ್ಲಿ ಓಪನ್ ಫಾರ್ ಕೊಲಾಬ್ರೇಷನ್ ಅಂತ ಒಂದು ಇದಿಟ್ಟಿರ್ತೀವಿ, ಟ್ಯಾಬ್ ಇಟ್ಟಿರುತ್ತೆ. ಒಂದು ಸೆಕ್ಷನ್ ಇರುತ್ತೆ. ಅದರಲ್ಲಿ ಕಾರ್ಡ್ಸ್ ಇರ್ತವೆ, ನಾನು ಏನೇನು ಓಪನ್ ಆಕ್ಟಿಂಗ್ ಆಪರ್ಚುನಿಟೀಸ್ ಇರುತ್ತೆ, ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಇರುತ್ತೆ, ಓಪನ್ ಶಾಪ್ ಓಪನಿಂಗ್, ಶೋರೂಮ್ ಓಪನಿಂಗ್ಸ್ ಇರುತ್ತೆ, ಚೀಫ್ ಗೆಸ್ಟ್ ಫಾರ್ ಎನಿ ಅವಾರ್ಡ್ ಫಂಕ್ಷನ್ಸ್ ಇರುತ್ತೆ, ಪಾಡ್ಕಾಸ್ಟ್ ಇನ್ವಿಟೇಷನ್ ಕೂಡ ಇರುತ್ತೆ. ಎಲ್ಲರೂ ಪಾಡ್ಕಾಸ್ಟ್ ಕೊಡೋಕೆ ಇಷ್ಟಪಡಲ್ಲ. ಹೂ ಇರ್ ಲೈಕ್ ಕಂಪ್ಲೀಟ್ಲಿ ಓಪನ್. ಸೊ ಇವಾಗ ನಿಮಗೂ ನೀವು ರೀಚ್ ಔಟ್, ಇವಾಗ ಒಬ್ಬ ಆ್ಯಕ್ಟರ್ನ ರೀಚ್ ಔಟ್ ಆಗಬೇಕು ಅಂದರೆ ನಿಮಗೆ ಕ್ವಶನ್ ಮಾರ್ಕ್, ಅವ್ನು ಬೇಡ ಅಂದ್ಬಿಟ್ರೆ, ಇಲ್ಲ ಅಂದ್ಬಿಟ್ರೆ, ಅವ್ನು ಫಸ್ಟ್ ಬರ್ತಾನೋ ಇಲ್ವೋ ನನಗೆ ಕ್ಲಾರಿಟಿ ಇಲ್ಲ. ಕರೆಕ್ಟ್. ಸೊ ಇಂಥದನ್ನೆಲ್ಲ ನಾನು ವೆಬ್ಸೈಟಲ್ಲಿ ಮಾಡಿಬಿಟ್ರೆ ಯು ವಿಲ್ ಬಿ ಫೀಲ್ ಗುಡ್, ಓಕೆ ಅವ್ನು ಪಾಡ್ಕಾಸ್ಟ್ ಬರ್ತಾನಂತೆ. ಸೊ ವಿ ಕ್ಯಾನ್ ನಾವು ಇವಾಗ ಯಾರನ್ನ ರೀಚ್ ಔಟ್ ಹೋಗ್ಬೇಕು, ಅದೇ ವೆಬ್ಸೈಟಲ್ಲೇ ಕಾಂಟ್ಯಾಕ್ಟ್ ಫಾರ್ ಕೊಲಾಬ್ರೇಷನ್ ಅಂತ ಇರುತ್ತೆ. ನಾವಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿ ಲಿಸ್ಟ್ ಔಟ್ ಆಲ್ ದ ರೀಸನ್, ನಾನು ಏನೇನಲ್ಲಿ ಓಪನ್ ಫಾರ್ ಕೊಲಾಬ್ರೇಷನ್ ಕೊಟ್ಟಿರ್ತೀನೋ ಸೇಮ್ ರೀಸನ್ಸ್ ಅಲ್ಲಿರುತ್ತೆ. ದೇರ್ ಯು ಕ್ಯಾನ್ ಸೆಲೆಕ್ಟ್ ಏನದು ಇನ್ವಿಟೇಷನ್ ಫಾರ್ ಪಾಡ್ಕಾಸ್ಟ್ ಅಂತ ಹೇಳ್ಬಿಟ್ಟು. ನೈಸ್. ಅದರಲ್ಲಿ ಯು ವಿಲ್ ರೈಟ್ ಎ ಮೆಸೇಜ್ ಆ್ಯಂಡ್ ಯು ವಿಲ್ ಸೆಂಡ್ ಇಟ್ ಟು ಇದು, ಸರಿನಾ? ಸೊ ಅದರಲ್ಲೂ ಕೂಡ ಇವಾಗ ಏನಂತ ಕೆಲವೊಬ್ರು ಸ್ಕ್ರಿಪ್ಟ್ಗಳು ಅದನ್ನ ಅಟ್ಯಾಚ್ ಮಾಡಿ ಕಳಿಸ್ಬಿಡ್ತಾರೆ. ಹಂಗೆ ಮಾಡಿದಾಗ to secure them legally, we have a terms and conditions also saying that this story has to be registered and we are not responsible for any leakage. ಸೊ ಇವಾಗ ಇಮೇಲ್ ಅಲ್ಲಿ ಕಂಟ್ರೋಲ್ಸ್ ಇಲ್ಲ. ಕರೆಕ್ಟ್. ಇವಾಗ ಇಲ್ಲಿ ನಮ್ಗೆ ರೀಸೆಂಟ್ ಆಗಿ ನಡೀತಿರೋ ಇದನ್ನೇ ನಮ್ಗೆ ಹೌದು ಹೌದು. ಸೊ ಇದನ್ನೆಲ್ಲ ಇದರಲ್ಲಿ ಲೀಗಲಿ ನಾವು ಸೇವ್ ಮಾಡ್ಕೋಬಹುದು.